ಎಲ್ಲರಿಗೂ ಶುಭ ದಿನ. ಹೇಗಿದ್ದೀರಾ ಫ್ರೆಂಡ್ಸ್? ಈ ನನ್ನದು ಒಂದು ಸ್ಮಾಲ್ ಬ್ಲಾಗಲ್ಲಿ ಇವತ್ತು ನಾನು ನಿಮಗೆ ನನ್ನ ಹೋಲ್ ಡೇ ಏನೇನು ಮಾಡಿದೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಸೊ ಇವತ್ತಿನ ಬೆಳಗಿನ ಜಾವದಲ್ಲಿ ನಾನು ಮತ್ತು ಶ್ರೀನಿಧಿ ಮತ್ತು ಅಕ್ಕ ಎಲ್ಲರೂ ಸೇರ್ಕೊಂಡು ವಾಕಿಗೆ ನಾವು ಹೊರಟಿದ್ದೀವಿ. ಸೊ ನೋಡಿ, ಇವರಿಬ್ಬರು ಎಷ್ಟು ಬೇಗ ನನ್ನನ್ನು ಬಿಟ್ಟು ಓಡಿ 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 ಹೋಗ್ತಾ ಇದ್ದಾರೆ. ಸೊ ನಾನು ಕೂಡ ನಿಧಾನಕ್ಕೆ ಹಿಂದೆ ನಡ್ಕೊಂಡು ಬರ್ತಿದ್ದೆ. ಬೆಳಗ್ಗೆ ವಾಕ್ ಮಾಡೋದ್ರಿಂದ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಸೊ ಮನೆಯ ಹತ್ತಿರ ಇರುವ ದೊರೆಕೆರೆ ಅನ್ನೋ ಒಂದು ಪಾರ್ಕಿಗೆ ನಾವು ಹೋಗಿದ್ವಿ. ಸೊ ಅಲ್ಲಿ ನಾವು ನಿಧಾನಕ್ಕೆ ವಾಕ್ ಮಾಡ್ತಾ ಹೋದ್ವಿ. ಸೊ ಅಲ್ಲಿ ಸುಮಾರು ಜನ ವಾಕ್ ಮಾಡ್ತಾ ಇದ್ದರು. ನೋಡಿ ತುಂಬ ಖುಷಿ ಆಗ್ತಾಯಿತ್ತು. ಸೊ ಬೆಳಗ್ಗೆ ವಾಕ್ ಮಾಡೋದ್ರಿಂದ, ಒಳ್ಳೆ ಫ್ರೆಶ್ ಗಾಳಿ ತಗೊಳ್ಳೋದ್ರಿಂದ ನಮ್ಮ ಹೋಲ್ ಡೇ ಏನಿದೆ ಅದು ಎನರ್ಜಿಯಾಗಿ ಇರುತ್ತೆ. ಸೊ ನಂತರ ವಾಕ್ ಮಾಡಬೇಕಾದ್ರೆ ನಾನು ಒಂದು ಅಬ್ಸರ್ವ್ ಮಾಡಿದ್ದು ಏನು ಅಂದರೆ, ಅಲ್ಲಿ ಚಿಕ್ಕ ಪುಟ್ಟ ಮಕ್ಕಳಿಂದ ಹಿಡ್ಕೊಂಡು ದೊಡ್ಡವರು ಎಲ್ಲರೂ ಕೂಡ ವಾಕ್ ಮಾಡ್ತಾಯಿದ್ರು. ಸೊ ವಾಕ್ ಮಾಡಬೇಕಾದ್ರೆ ಯಾವುದೇ ರೀತಿ ಏಜು ಮ್ಯಾಟರ್ ಆಗೋದಿಲ್ಲ. ಸೊ ನಾನು ಇನ್ನೊಂದು ಅಬ್ಸರ್ವ್ ಮಾಡಿದ್ದು ಏನು ಅಂದರೆ, ಬೆಳಗಿನ ಜಾವ ವಾಕ್ ಮಾಡೋದ್ರಿಂದ ಆ ಫ್ರೆಶ್ ಗಾಳಿ ನಮ್ಮ ಬಾಡಿಯಲ್ಲಿ ತಗೊಂಡಾಗ ನಮ್ಮ ಹೋಲ್ ಡೇ ಏನಿದೆ ಎನರ್ಜಿಯಾಗಿರುತ್ತೆ. ಮತ್ತು ನಾನು ಒಂದು 5 ಮಿನಿಟ್ಸ್ ಎಲ್ಲರಿಗೂ ಕೂಡ ನಾನು ಅಬ್ಸರ್ವ್ ಮಾಡ್ತಾಯಿದ್ದೆ. ಸುಮಾರು ಜನ ಬೆಳಗ್ಗೆ ಜಾಗಿಂಗು ಕೂಡ ಮಾಡ್ತಾಯಿದ್ರು. ತುಂಬ ಜನ ಯೋಗಾಸನ ಕೂಡ ಅಲ್ಲಿ ಮಾಡ್ತಾಯಿದ್ರು. ಸೊ ನಂತರ ನಾವು ಒಂದು ಗ್ರೂಪು ಸೆಲ್ಫಿ ಕೂಡ ನಾವು ಅಲ್ಲಿ ತಗೊಂಡ್ವಿ. ಸೊ ವಾಕ್ ಎಲ್ಲ ಮುಗ್ದಾದ್ಮೇಲೆ ಸೊ ನಾವು ರೋಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಎಳ್ನೀರು ಕಾಣಿಸ್ತು. ಸೊ ಎಳ್ನೀರು ಕುಡಿಯೋಣ ಅಂತ ಅಂದ್ಬಿಟ್ಟು ನಾವು ಹೋದ್ವಿ. ಸೊ ಎಳ್ನೀರನ್ನ ಪ್ರೈಸ್ ಕೇಳಿ ತುಂಬ ಶಾಕ್ ಆಗಿಬಿಡ್ತು. ಯಾಕೆ ಅಂತಂದರೆ ನಿನ್ನೆ ನಾವು ಕುಡಿದಾಗ 50 ರುಪೀಸ್ ಇತ್ತು, ಬಟ್ ಇವತ್ತು 10 ರುಪೀಸ್ ಜಾಸ್ತಿ ಆಗಿತ್ತು, 60 ರುಪೀಸು. ಸೊ ಖಾಲಿ ಹೊಟ್ಟೆಯಲ್ಲಿ ಎಳ್ನೀರು ಕುಡಿದ್ರೆ ತುಂಬ ಒಳ್ಳೆಯದು ಅಂತ ಅಂದ್ಬಿಟ್ಟು ನಾನು ಮತ್ತು ಶ್ರೀ ಎಳ್ನೀರನ್ನ ಕುಡಿದ್ವಿ. ಸೊ ನಂತರ ಮನೆಗೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಆದಮೇಲೆ ಒಂದು ಸ್ಮಾಲ್ ರೀಲ್ಸನ್ನು ಕೂಡ ನಾವು ಮಾಡಿದ್ವಿ. ಯಾಕೆಂದರೆ ಇವತ್ತು ನಾವು ಬೆಂಗಳೂರಿಂದ ಶಿವಮೊಗ್ಗಕ್ಕೆ ಹೋಗ್ತಾ ಇದ್ವಿ. ಸೊ ಇದೊಂದು ಸ್ಮಾಲ್ ಒಂದು ರೀಲ್ಸ್ ಇರಲಿ ನೆನಪಿಗೋಸ್ಕರ ಅಂತ ಹೇಳಿಬಿಟ್ಟು ನಾನು ಮತ್ತು ಶ್ರೀನಿಧಿ ಮತ್ತು ಅಕ್ಕ ಎಲ್ಲರೂ ಸೇರ್ಕೊಂಡು ಒಂದು ಸ್ಮಾಲ್ ರೀಲ್ಸನ್ನು ಒಂದು ಮಾಡಿದೆ. ಹೋಲ್ ಡೇಯಲ್ಲಿ ನಾವು ತುಂಬ ಮಿಸ್ ಮಾಡ್ಕೊಂಡಿದ್ದು ನಮ್ಮ ಎರಡನೇ ಅಕ್ಕ ನಿಕ್ಕಿ ಅಕ್ಕಂಗೆ. ಅವರಿಗೆ ಕಾಲೇಜ್ ರಜಾ ಇರಲಿಲ್ಲ, ಹಾಗಾಗಿ ಅವರು ನಮ್ಮ ಜೊತೆಗೆ ವಿಂಗಲ್ಲು ಆಗಲಿಲ್ಲ. ಸೊ ಆಫ್ಟರ್ ದಟ್ ನಾವು ಲಂಚ್ನ ಮಾಡಿದ್ವಿ. ಲಂಚು ನಿಧಿ ತುಂಬ ಡೆಲಿಷಿಯಸ್ ಆಗಿ ಒಂದು ಪಲಾವನ್ನು ಮಾಡಿದ್ವಿ. ಸೊ ಎಂಜಾಯ್ ಮಾಡಿಕೊಂಡು ನಾವು ಪಲಾವು ಕೂಡ ನಾವು ತಿಂದ್ಕೊಂಡು ರೆಡಿ ಆದ್ವಿ. ಸೊ ರೆಡಿ ಎಲ್ಲ ಆದಮೇಲೆ ನಾವು ನಮ್ಮ ಬ್ಯಾಗ್ಸನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಕ್ಯಾಬಿಗೆ ವೆಯ್ಟ್ ಮಾಡ್ತಾಯಿದ್ವಿ. ಸೊ ಕ್ಯಾಬಿಗೆ ವೆಯ್ಟ್ ಮಾಡಬೇಕಾದ್ರೆ ನಾವು ಯಾಕೊಂದು ಸ್ಮಾಲ್ ಒಂದು ವೀಡಿಯೋ ಮಾಡ್ಕೊಬಾರ್ದು ಅಂತ ಅಂದ್ಬಿಟ್ಟು ನಾವು ಎಲ್ಲರಿಗೂ ಒಂದು ಐಡಿಯಾ ಬಂತು. ಸೊ ನಾವೆಲ್ಲ ವೀಡಿಯೋ ಎಲ್ಲ ಮಾಡಿಕೊಂಡು ಕೆಳಗಡೆ ನಾವು ಕ್ಯಾಬಿಗೆ ವೆಯ್ಟ್ ಮಾಡೋಕ್ಕೆ ಹೋದ್ವಿ. ಸೊ ಕ್ಯಾಬ್ ಬರೋವರೆಗೂ ನಿಧಿ ಮತ್ತು ಮತ್ಸ್ಯಶ್ರೀ ಇಬ್ಬರು ಕೂಡ ಆಟಾಡ್ತಾಯಿದ್ರು. ಸೊ ಆಟಾಡ್ತಿರೋದನ್ನ ಮೆಮೊರೀಸು ಕೂಡ ಒಂದು ಇರಲಿ ಅಂತ ಅಂದ್ಬಿಟ್ಟು ಒಂದು ವೀಡಿಯೋನು ಕೂಡ ನಾನು ಮಾಡಿದೆ. ಸೊ ಮತ್ಸ್ಯಶ್ರೀ ಅಂತೂ ತುಂಬ ಎಕ್ಸೈಟೆಡ್ ಆಗಿದ್ಲು ಶಿವಮೊಗ್ಗ ಬರೋದಕ್ಕೆ. ಯಾಕೆಂದರೆ ಸುಮಾರು ದಿನಗಳಾಗಿತ್ತು ಅವಳು ಶಿವಮೊಗ್ಗಕ್ಕೆ ಬಂದೇ ಇರಲಿಲ್ಲ. ಸೊ ಕ್ಯಾಬ್ ಬಂತು, ನಾವು ಎಲ್ಲರೂ ಕೂಡ ಬೇಗ ನಮ್ಮ ಸಾಮಾನು ಎಲ್ಲ ಕೂಡ ಇಡೋಕ್ಕೆ ನಾವು ಸ್ಟಾರ್ಟ್ ಮಾಡಿದ್ವಿ. ಸೊ ಫೈನಲಿ ನಾವು ರೈಲ್ವೆ ಸ್ಟೇಷನಿಗೆ ಬಂದಾಯಿತು. ಸೊ ಲಗೇಜ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ನಾವು D5 ಬೋಗಿಯನ್ನು ಬುಕ್ ಮಾಡಿದ್ವಿ. ಸೊ ನಾವೊಂದು ಸ್ಮಾಲ್ ಗಾಡಿಯನ್ನು ತೊಗೊಂಡು ನಾವು ಹೋಗ್ತಾಯಿದ್ವಿ. ಸೊ ಅಲ್ಲಿ ಒಂದು ನಮಗೆ ಇನ್ಸಿಡೆಂಟ್ ಏನಾಯ್ತಪ್ಪ ಅಂತಂದರೆ, ನಾನು LED RGB ಲೈಟ್ ನಾನು ಏನು ತೊಗೊಂಡಿದ್ದೆ ಅದು ಗಾಡಿಯಲ್ಲೇ ಕೂಡ ಬಿಟ್ಬಿಟ್ಟಿದ್ದೆ. ಸೊ ನಂತರ ಏನಾಯಿತು ಅಂತ ಅಂದರೆ, ನಮ್ಮ ಅಕ್ಕ ಪಾಪ ನನಗೆ ನೆನಪು ಬರಲಿಲ್ಲ, ನಮ್ಮ ಅಕ್ಕಂಗೆ ಪಾಪ ನೆನಪಾಗಿ ಅವ್ರು ವಾಪಸ್ ಓಡೋಗ್ಬಿಟ್ಟು ಪಾಪ ಆ ಗಾಡಿನ ನಿಲ್ಲಿಸ್ಬಿಟ್ಟು ಪಾಪ ನಮ್ಮ ಅಕ್ಕ ತೊಗೊಬಂದರು. ಸೊ ನಂತರ ನಾವು ಬುಕ್ ಮಾಡಿದ್ದಂಥ ಟ್ರೈನ್ ನಾವು ಹತ್ತಿದ್ವಿ. ಸೊ ನಂತರ ನಾವು 9:40ಗೆ ನಾವು ಶಿವಮೊಗ್ಗಕ್ಕೆ ರೀಚ್ ಆದ್ವಿ. ಸೊ ಅಲ್ಲಿ ಎಲ್ಲರೂ ಕೂಡ ತುಂಬ ಟಯರ್ಡ್ ಆಗಿದ್ವಿ. ಸೊ ನನಗೆ ಪಿಕಪ್ ಮಾಡಲು ನನ್ನ ಹಸ್ಬೆಂಡ್ ಬಂದಿದ್ದರು. ಸೊ ನೋಡಿ ತುಂಬ ಖುಷಿ ಆಯಿತು, ಎಲ್ಲ ಟೈರ್ಡ್ನೆಸ್ಸು ಕೂಡ ಹೋಗ್ಬಿಡ್ತು.
ತುಂಬ ಖುಷಿಯಾಯಿತು. ಅವರಿಗೂ ನನಗೆ ನೋಡಿ ತುಂಬ ಖುಷಿಯಾಯಿತು. ನನ್ನ ಈ ಸಣ್ಣ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿವರೆಗೆ ಟೇಕ್ ಕೇರ್, ಸಿ ಯು ಸೂನ್ ಇನ್ ದ ನೆಕ್ಸ್ಟ್ ವಿಡಿಯೋ.